ಈ ಪ್ರೀತಿ ವಿಶ್ವಾಸ ನೋಡಿದ್ರೆ ಏನ್ ಅನಿಸ್ತದೆ ಸರ್ ನಿಮ್ಗೆ? ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಈ ರಾಜ್ಯದಲ್ಲಿ ಏನಾದ್ರು ಇದ್ರೆ ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹಿರಿಯಕರು ಮತ್ತೆ ತಾಯಂದ್ರ ಒಂದು ಆಶೀರ್ವಾದ. ಪಕ್ಷದ ಕಾರ್ಯಕರ್ತರುಗಳ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಒಂದು ಅವಕಾಶ ನನಗೆ ಈ ಬಾರಿ ಚನ್ನಪಟ್ಟಣ ತಾಲೂಕಿನ ಮತದಾರ ಬಂಧುಗಳು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಂಬ್ಕೊಂಡಿದ್ದೇನೆ. ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಭಿವೃದ್ಧಿ ಬಹುಶಃ ಅದು ನನ್ನ ಪಾಲಿಗೆ ಒಂದು ಶ್ರೀರಕ್ಷೆಯಾಗಿ ಈ ಬಾರಿ ಜನಗಳು ನನಗೆ ಮತ ನೀಡಿ ಅವರು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಹಾಗೂ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನನಗೊಂದು ಶಕ್ತಿನ ತುಂಬಿಸ್ತಾರೆ ಅಂತಕ್ಕಂಥದ್ದು ನಂಬ್ಕೊಂಡಿದ್ದೆ. ನಾನು ಹತ್ತರದಿಂದ ಅವ್ರನ್ನ ಮಾತಾಡಿಸ್ಬೇಕು, ನಾ ಭೇಟಿ ಮಾಡಬೇಕು, ನಾ ಬರ್ತೀನಿ ಅಂತ ಉತ್ಸಾಹಕತೆಯಿಂದ ದೇವೇಗೌಡರು ಸಾಹೇಬರು ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದರು. ಅವ್ರನ್ನೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಕೋರ್ತಕ್ಕಂಥದ್ದಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ಕಾಯ್ತಾರೆ. ದೇವೇಗೌಡರು ಆಂಬುಲೆನ್ಸ್ನಲ್ಲಿ ಮತ ಕೇಳಲಿಕ್ಕೆ ಮೊಮ್ಮಗನಿಗೋಸ್ಕರ ಬರ್ತಿದ್ದಾರೆ ಅಂತ ಈ ಒಂದು ಮಾತು ಇಡೀ ಕ್ಷೇತ್ರದಲ್ಲಿ ಒಂದು ರೀತಿ ರಾಜಕೀಯವಾಗಿ ಸಂಚಲನ ಸೃಷ್ಟಿ ಮಾಡಿದೆ. ವೈಯಕ್ತಿಕವಾಗಿ ಅತ್ಯಂತ ಲಘುವಾಗಿ ಮಾತನಾಡ್ತಕ್ಕಂಥ ಹೇಳಿಕೆಗಳಿಗೆ ಬಹುಶಃ ಜನವೇ 13ನೇ ತಾರೀಕು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಷ್ಟ್ರದ ಹಾಗೂ ನಮ್ಮ ರಾಜ್ಯದ ಒಂದು ಆಸ್ತಿ. ಇವತ್ತು ಅವರು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಆ ಒಂದು ಹಿರಿತನಕ್ಕೆ ಒಂದು ಗೌರವ ಕೊಟ್ಟು ಮಾತನಾಡ್ತಕ್ಕಂಥ ಒಂದು ಸೌಜನ್ಯತೆಯನ್ನು, ಒಂದು ಸಂಸ್ಕೃತಿಯನ್ನು ಈಗಲಾದರೂ ಬೆಳೆಸ್ಕೊಳ್ತಕ್ಕಂಥದ್ದು ಸೂಕ್ತ. ಈಗಲೂ ಕಾಲ ಮಿಂಚಿಲ್ಲ. ಈ ಬಾರಿ ನಿಖಿಲ್ ರವರು ಅರ್ಜುನನ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳಿದ್ದಾರೆ. ಈ ಬಾರಿಯ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಯಾರು ಅಂತ ಸರ್ ನಿಮ್ಮ ಪಾಲ್? ನಾನು ಈ ಬಾರಿ ಕುರುಕ್ಷೇತ್ರ ಆಡ್ತಾನೆ ಇಲ್ವಲ್ಲ, ಇದು ಬೇರೆ ಸಿನಿಮಾ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲಿ ಕೂಡ ಅವರಿಗೆ ಮನೆ ಮಗನ ರೀತಿಯಲ್ಲಿ ಪ್ರೀತಿ ವಿಶ್ವಾಸವನ್ನ ಈ ಕ್ಷೇತ್ರದ ಜನ ತೋರಿಸ್ತಾ ಇದ್ದಾರೆ. ಸೊ ನಿಖಿಲ್ ಅವ್ರ ನಂಬಿಟ್ಟಿದ್ರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಈ ಪ್ರೀತಿ ವಿಶ್ವಾಸ ನೋಡಿದ್ರೆ ಏನು ಅನಿಸ್ತದೆ ಸರ್ ನಿಮಗೆ? ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಈ ರಾಜ್ಯದಲ್ಲಿ ಏನಾದ್ರು ಇದ್ರೆ ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹಿರಿಯಕರು ಮತ್ತು ತಾಯಂದ್ರ ಒಂದು ಆಶೀರ್ವಾದ. ಇವತ್ತು 3ನೇ ದಿನಕ್ಕೆ ಪ್ರಚಾರಕ್ಕೆ ಕಾಲಿಟ್ಟಿದ್ದೇನೆ. ಮತ್ತಿಕೆರೆಗೆ ಈಗ ತಾನೇ ಬಂದಿದ್ದೇನೆ. ಭಾಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನ್ನ ಮೇಲೆ ಯುವ ಸಮುದಾಯ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆಗೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಒಂದು ಅವಕಾಶ ನನಗೆ ಈ ಬಾರಿ ಚನ್ನಪಟ್ಟಣ ತಾಲೂಕಿನ ಮತದಾರ ಬಂಧುಗಳು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಂಬ್ಕೊಂಡಿದ್ದೇನೆ. ಅವರ ನಂಬಿಕೆಗೂ ಕೂಡ ಯಾವುದೇ ಹುಸಿ ಬಳಿದೇ ಇರತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅವರ ಪರವಾಗಿ ವಿಶೇಷವಾಗಿ ಇವತ್ತು ಉದ್ಯೋಗಗಳ ಕಲ್ಪಿಸ್ಕೊಡ್ಬೇಕಾಗ್ತದೆ. ಉದ್ಯೋಗದ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡ್ತಾ ಇರ್ತಕ್ಕಂಥದ್ದು ಯುವ ಸಮುದಾಯದಲ್ಲಿ. ಮೊನ್ನೆನೂ ಕೂಡ ಮಂಡ್ಯದಲ್ಲಿ 1200 ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೇವೆ. 5,000 to 6,000 ಅರ್ಜಿಗಳು ಬಂದಿದೆ. ಉದ್ಯೋಗ ಮೇಳ ಮಾಡಿದ್ವಿ 2 ದಿನಗಳ ಕಾಲ. 158 ಕಂಪ್ನಿಗಳು ಬಂದಿದ್ದರು. ಹಾಗಾಗಿ ಅದು ಒಂದು ಭಾಗ. ಜೊತೆಯಲ್ಲಿ ಕಾರ್ಖಾನೆಗಳು ಕೂಡ ಸ್ಥಾಪನೆ ಆಗಬೇಕಾಗತ್ತೆ. ಯಾಕೆಂದರೆ ಹೆಣ್ಮಕ್ಳಿಗೂ ಕೂಡ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಆಗಬೇಕಾಗಿದೆ. ಇವೆಲ್ಲವನ್ನು ಕೂಡ ಮುಖ್ಯವಾದಂಥ ಒಂದು ಪ್ರಮುಖ ಅಂಶವನ್ನು ಇಟ್ಕೊಂಡು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಇದು ಒಂದು ರೀತಿ ನನಗೆ ಅನಿರೀಕ್ಷಿತವಾದಂಥ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಭಿವೃದ್ಧಿ ಬಹುಶಃ ಅದು ನನ್ನ ಪಾಲಿಗೆ ಒಂದು ಶ್ರೀರಕ್ಷೆಯಾಗಿ ಈ ಬಾರಿ ಜನಗಳು ನನಗೆ ಮತ ನೀಡಿ ಅವರು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಹಾಗೂ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನನಗೊಂದು ಶಕ್ತಿನ ತುಂಬಿಸ್ತಾರೆ ಅಂತಕ್ಕಂಥದ್ದು ನಂಬ್ಕೊಂಡಿದ್ದೇನೆ. ತಾತ ಒಂದು ಜಲಾಶಯನ ಕಟ್ತಾರೆ. ನಾನು ಸಾಕಷ್ಟು ಸರ್ವೆ ಮಾಡಿದಾಗ ಹೇಳ್ತಾ ಇದ್ರು, ದೇವೇಗೌಡರವರು ಮೊಮ್ಮಗ ಬಂದಿದ್ದಾರೆ, ಈ ಸರ್ ನಾವು ಓಟ್ ಹಾಕಬೇಕು ಅಂತ ಹೇಳ್ತಾರೆ. ನಿಮ್ಮ ತಾತ ಅವತ್ತು ಹಾಕಿದಂಥ ಒಂದು ಅಡಿಗಲ್ಲಿಂದ ಇವತ್ತು ಚನ್ನಪಟ್ಟಣ ಹಸಿರಾಗಿದೆ ಅನ್ನೋ ಒಂದು ಪಬ್ಲಿಕ್ ಒಪಿನಿಯನ್ ಬರ್ತಾ ಇದೆ. ನಿಮ್ಮ ತಾತ ಅವರು ಮಾಡಿದಂಥ ಕೆಲಸ ಇವತ್ತು ನಿಮಗೆ ಈ ಚುನಾವಣೆಯಲ್ಲಿ ಗೆಲುವು ತಂದು ಕೊಡುತ್ತೆ ಅಂತ ಅನಿಸುತ್ತೆ ಸರ್? ಬಹುಶಃ ಈಗಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದವರು ಹಿರಿಜೀವಿಗಳು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ನಾನೇನು ಕಾಣ್ತೇನೆ, ಇಗ್ಲೂರಿನ ಜಲಾಶಯ ಅವರು ಅಂದು ತಗೊಂಡಂಥ ಒಂದು ನಿರ್ಧಾರ ತಾವೇ ಹೇಳ್ದಂಗೆ ಈ ಭಾಗದ ರೈತರಿಗೆ ವಿಶೇಷವಾಗಿ ನೀರಾವರಿ ವಿಚಾರವಾಗಿ ಆಗಿರ್ತಕ್ಕಂಥ ಸೌಕರ್ಯಗಳು ಇವತ್ತಿಗೂ ಕೂಡ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಜನ. ಇವೆಲ್ಲವನ್ನು ಮಿಗಿಲಾಗಿ ಈಗ 540 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತ್ಯಗಾಲದಿಂದ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಪ್ರಾಜೆಕ್ಟು ಸನ್ಮಾನ್ಯ ಕುಮಾರಣ್ಣ ಅವರೇ ಮುಖ್ಯಮಂತ್ರಿಗಳಾದಾಗ ದೊಡ್ಡ ಮಟ್ಟದಲ್ಲಿ ಅವರ ಕಾಲದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಈಗ ಇನ್ನೇನು
ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಅವೆಲ್ಲ ಮುಕ್ತಾಯ ಆದರೆ ಇಡೀ ಜಿಲ್ಲೆಗೆ 4 ತಾಲೂಕಿಗೆ ಶಾಶ್ವತವಾಗಿ ಇವತ್ತು ನೀರಾವರಿ ಯೋಜನೆ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಎಲ್ಲ ಸುವರ್ಣವಾದಂಥ ಅವಕಾಶ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಜನಗಳ ಹೃದಯದಲ್ಲಿದೆ. ಅದರಲ್ಲೂ ದೇವೇಗೌಡರು ಸಾಹೇಬ್ರಿಗೆ ಫೋನ್ನಲ್ಲಿ ಬೆಳಗ್ಗೆನೂ ಮಾತನಾಡಿದೆ. ಯಾವಾಗ ಬರಬೇಕು, ಯಾವಾಗ ಪ್ಲ್ಯಾನ್ ಮಾಡ್ತೀಯಾ, ಯಾವ ಪಂಚಾಯತಿಗೆ ಬರಬೇಕು, ಯಾವ ಹಳ್ಳಿಗೆ ಬರಬೇಕು ಅಂದರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಹೆಸರಲ್ಲಿ ಈ ಚುನಾವಣೆ ಪಕ್ಷದ ಕಾರ್ಯಕರ್ತರೇ ಇವತ್ತು ಕಾಲಿಗೆ ಚಕ್ರ ಕೊಟ್ಕೊಂಡು ಒಂದು ಪ್ರತಿಷ್ಠೆಯ ಸವಾಲಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ದಯಮಾಡಿ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರಲಿಕ್ಕಾದರೆ ಸಾಕು ಅಂತ ಹೇಳಿದೆ. ಆದರೆ ಇಲ್ಲ, ನಮ್ಮ ಜನ, ನಾನು ಅವ್ರು ನೋಡಲೇಬೇಕು, ನಾನು ಹತ್ತೋರದಿಂದ ಅವ್ರನ್ನ ಮಾತಾಡಿಸ್ಬೇಕು, ನಾನು ಭೇಟಿ ಮಾಡಬೇಕು, ನಾನು ಬರ್ತೀನಿ ಅಂತ ಉತ್ಸಾಹಕತೆಯಿಂದ ದೇವೇಗೌಡರು ಸಾಹೇಬ್ರು ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದರು. ಅವ್ರನ್ನೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಕೋರ್ತಕ್ಕಂಥದ್ದಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ಕಾಯ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ, ದೇವೇಗೌಡರು ಆಂಬುಲೆನ್ಸ್ನಲ್ಲಿ ಮತ ಕೇಳಲಿಕ್ಕೆ ಮೊಮ್ಮಗನಿಗೋಸ್ಕರ ಬರ್ತಿದ್ದಾರೆ ಅಂತ. ಈ ಒಂದು ಮಾತು ಇಡೀ ಕ್ಷೇತ್ರದಲ್ಲಿ ಒಂದು ರೀತಿ ರಾಜಕೀಯವಾಗಿ ಸಂಚಲನ ಸೃಷ್ಟಿ ಮಾಡಿದೆ. ಆ ಒಂದು ಹಿರಿಯ ಜೀವಕ್ಕೆ ಡಿ ಕೆ ಸುರೇಶ್ರವರು ಅವಮಾನ ಮಾಡಿದ್ರು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಡಿ ಕೆ ಸುರೇಶ್ರವರ ಈ ಒಂದು ಸ್ಟೇಟ್ಮೆಂಟ್ ಎಲೆಕ್ಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಚುನಾವಣೆಯಲ್ಲಿ ಈ ಒಂದು ಹೇಳಿಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಇದು ಚನ್ನಪಟ್ಟಣ ತಾಲೂಕಿನ ಮತದಾರರು ಭಾಳ ಪ್ರಜ್ಞಾವಂತರು, ಅದರಲ್ಲೂ ರಾಜಕಾರಣನ ಭಾಳ ಹತ್ತಿರದಿಂದ ಬಲ್ಲವರು. ಎಲ್ಲ ಲೆಕ್ಕಾಚಾರ ಕೂಡ ಮಾಡ್ತಾರೆ. ಯಾರ್ಯಾರ ನಡವಳಿಕೆಗಳು ಯಾವ್ಯಾವ ರೀತಿ ಇದೆ ಈ ಜಿಲ್ಲೆಯಲ್ಲಿ, ಯಾರ್ಯಾರ ಹೇಳಿಕೆಗಳು ಯಾವ ರೀತಿ ವೈಯಕ್ತಿಕವಾಗಿ ಅತ್ಯಂತ ಲಘುವಾಗಿ ಮಾತನಾಡ್ತಕ್ಕಂಥ ಹೇಳಿಕೆಗಳಿಗೆ ಬಹುಶಃ ಜನವೇ 13ನೇ ತಾರೀಕು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಆದರೆ ಒಂದು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಷ್ಟ್ರದ ಹಾಗೂ ನಮ್ಮ ರಾಜ್ಯದ ಒಂದು ಆಸ್ತಿ. ಇವತ್ತು ಅವರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಆ ಒಂದು ಹಿರಿತನಕ್ಕೆ ಒಂದು ಗೌರವ ಕೊಟ್ಟು ಮಾತನಾಡ್ತಕ್ಕಂಥ ಒಂದು ಸೌಜನ್ಯತೆಯನ್ನು, ಒಂದು ಸಂಸ್ಕೃತಿಯನ್ನು ಈಗಲಾದರೂ ಬೆಳೆಸ್ಕೊಳ್ತಕ್ಕಂಥದ್ದು ಸೂಕ್ತ. ಈಗಲೂ ಕಾಲ ಮಿಂಚಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ರಾಮನಗರಕ್ಕೆ ಅಖಾಡಕ್ಕೆ ಬಂದಾಗಲಿಂದ ಡಿ ಕೆ ಬ್ರದರ್ಸ್ ಒಂದಷ್ಟು ಕುಗ್ಗಿದ್ದಾರೆ. ಮತ್ತು ನಿಖಿಲ್ ರವರ ರೀ ಎಂಟ್ರಿಯಿಂದ ಏನಾದ್ರು ಭಯ ನಡ್ಕೋ ಶುರುವಾಗಿದೆಯಾ ಅಂತ ಅವ್ರಿಗೆ? ಈ ರೀತಿ ಭಯ ನಡ್ಕ ಇಂಥವೆಲ್ಲ ಯಾರಿಗೂ ಏನು ಆಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಸರ್. ಇವತ್ತು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇಲ್ಲಿ ಯಾರನ್ನು ಬೇಕಾದ್ರೂ ಜನಗಳಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇದು. ಒಂದು ಮತ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಮತನೇ ಒಂದು ಶಕ್ತಿ. ಒಂದು ಮತ ಏನು ಬೇಕಾದರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಸೋಲಿಸ್ಬೋದು, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಬೋದು. ಹಾಗಾಗಿ ಇಲ್ಲಿ ಭಯ ಇನ್ನೊಂದು ಮತ್ತೊಂದು ಪ್ರಶ್ನೆ ಅಲ್ಲ. ಆಮೇಲೆ ನಾವು ಇಲ್ಲಿ ಒಂದು ಸೌಹಾರ್ದಿತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ಬಂದಾಗಿಂದ ಈ ಜಿಲ್ಲೆಗೆ. ಅದರಲ್ಲೂ ಕುಮಾರಣ್ಣ ಅವರು ಈಗ ಯಾರಾದರೂ ಸ್ಟೇಷನ್ ವಿಚಾರಗಳಿಗೆ ಫೋನ್ ಮಾಡಿದಾಗ, ಇನ್ನೆಲ್ಲರೂ ಗಲಾಟೆಗಳು ಮಾಡ್ಕೊಂಡಾಗ ಕುಮಾರಣ್ಣಂಗೆ ಫೋನ್ ಮಾಡಿದಾಗ ಒಂದೇ ಮಾತು ಹೇಳಿದ್ದಾರೆ, ನೋಡಿ ನನಗೆ ಆ ಪಕ್ಷ ಈ ಪಕ್ಷ ತಾರತಮ್ಯ ಬೇಡ, ಕೂತಿ ಮಾತಾಡಿಸಿ ಸೌಹಾರ್ದಿತವಾಗಿ ಎಲ್ಲವನ್ನು ಬಗೆಹರಿಸಿ ಕಳಿಸಿ ಅಂತಕ್ಕಂಥ ಈ ರೀತಿ ನಾವು ನಡ್ಕೊಬಂದಿರೋದಿಲ್ಲಿ. ನಾವು ಇಲ್ಲಿ ಬೈದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಈ ಜಿಲ್ಲೆಗೆ ಪ್ರವಾಸ ಮಾಡಿದವರಲ್ಲ. ಈಗ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಈ ಬಾರಿ ನಿಖಿಲ್ ರವರು ಅರ್ಜುನನ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಿದ್ದಾರೆ. ಈ ಬಾರಿಯ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಯಾರು ಅಂತ ಸರ್ ನಿಮ್ಮ ಪಾಲಿಗೆ? ನಾನು ಈ ಬಾರಿ ಕುರುಕ್ಷೇತ್ರ ಆಡ್ತಾನೆ ಇಲ್ವಲ್ಲ, ಇದು ಬೇರೆ ಸಿನಿಮಾ. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಚನ್ನಪಟ್ಟಣ. ಇದು ಮಾನವೀಯ ಸಂದೇಶದ ಜನವಾಹಿನಿ.